ಹೀಗೆ ಸಿಎಂ ಸಿದ್ದರಾಮಯ್ಯ ಮೇಲಿಂದ ಮೇಲೆ 2 ಪತ್ರವನ್ನ ಬರೆದಿದ್ದಾರೆ. ಎಸ್ಐಟಿಯು ಪ್ರಜ್ವಲ್ ರೇವಣ್ಣ ಅವರನ್ನ ದೇಶಕ್ಕೆ ಕರೆತರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಈ ಹೊತ್ತಿನಲ್ಲೇ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಕೇಂದ್ರದ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಪಾಸ್ಪೋರ್ಟ್ ರದ್ದಿಗೆ ಇರುವ ಬಗ್ಗೆ ಕಾನೂನುಗಳು ಏನೇನಿದೆ ರದ್ದತಿ ಮಾಡಬೇಕು ಅಂತ ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡದೆಯೂ ಕೂಡ ಪ್ರಜ್ವಲ್ರನ್ನ ಕರೆತರೋದಕ್ಕೆ ಅವಕಾಶ ಇದೆಯಾ? ಬನ್ನಿ ಈ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್. ವಿದೇಶಾಂಗ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಸಂಸದರಿಗಷ್ಟೇ ಈ ಪಾಸ್ಪೋರ್ಟ್ ನೀಡಲಾಗುತ್ತೆ. ಇದೊಂದು ಪಾಸ್ಪೋರ್ಟ್ ಇದ್ದವರು ಯಾವುದೇ ವೀಸಾ ಇಲ್ಲದೆ ಕೆಲ ದೇಶಗಳಿಗೆ ಪ್ರಯಾಣ ಮಾಡಬಹುದಾಗಿದೆ. ಇದೇ ವಿಚಾರ ನೋಡಿ ಎಸ್ಐಟಿ ಮತ್ತು ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಪಾಸ್ಪೋರ್ಟ್ ಸಹಾಯದಿಂದ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶಕ್ಕೆ ಪರಾರಿಯಾಗ್ತಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಇಷ್ಟೊಂದು ಆಟ ಆಡಿಸುವಂತೆ ಮಾಡ್ತಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಸಿಎಂ ಕೇಂದ್ರದ ಮೊರೆ ಹೋಗಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಅಷ್ಟು ಸುಲಭನ? ಅಂದ್ರೆ ಇಲ್ಲ ಅನ್ನುತ್ತೆ ಕಾನೂನು. ಮನವಿ ಕೊಟ್ಟ ತಕ್ಷಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವುದಕ್ಕೆ ಬರುವುದಿಲ್ಲ. ಪ್ರಜ್ವಲ್ ಪ್ರಕರಣದ ತನಿಖೆ ಮಾಡ್ತಿರೋ ಸಂಸ್ಥೆಗಳು ಕೋರ್ಟ್ಗೆ ಅನುಮತಿ ಪಡಿಬೇಕು. ಜೊತೆಗೆ ಗೃಹ ಇಲಾಖೆ ಪರಿಶೀಲನೆ ನಡೆಸಿ ಸಮ್ಮತಿ ಸೂಚಿಸಿದ್ರೆ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಮಾಡುತ್ತೆ. ಒಮ್ಮೆ ರದ್ದಾದ್ರೆ ಎಲ್ಲಾ ದೇಶಗಳ ಇಮಿಗ್ರೇಷನ್ಗೆ ಮಾಹಿತಿ ಹೋಗುತ್ತೆ. ಹೀಗಾಗಿ ಭಾರತಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ಭಾರತಕ್ಕೆ ಮರಳದೆ ಪ್ರಜ್ವಲ್ಗೆ ಬೇರೆ ದಾರಿ ಇರೋದಿಲ್ಲ. ರಾಜತಾಂತ್ರಿಕ ಪಾಸ್ಪೋರ್ಟ್ ಹಿಂಪಡೆಯುವ ಬಗ್ಗೆ ಕಾನೂನು 1967ರ ಕಾಯ್ದೆಯಲ್ಲಿ ವಿವರಣೆ ನೀಡಲಾಗಿದೆ. ಪಾಸ್ಪೋರ್ಟ್ ರದ್ದತಿ ಬಳಿಕ ಇರೋ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ, ಇದಲ್ಲದೆ ಪಾಸ್ಪೋರ್ಟ್ ರದ್ದಾದ ಬಳಿಕ 2 ವಿಧಾನಗಳಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಭಾರತಕ್ಕೆ ಕರೆಯಬಹುದು. ಯಾವ ದೇಶದಲ್ಲಿದ್ರೂ ಅಲ್ಲಿ ಹಸ್ತಾಂತರ ಪ್ರಕ್ರಿಯೆಯಡಿ ವಾಪಸ್ ಕರೆಯಬಹುದಾಗಿದೆ. ಆದರೆ ಆ ದೇಶದ ನಡುವೆ ಭಾರತವು ಈ ಮೊದಲು ಒಪ್ಪಂದ ಮಾಡಿಕೊಂಡಿರಬೇಕು. ಇಲ್ಲವಾದಲ್ಲಿ ಗಡೀಪಾರು ಪ್ರಕ್ರಿಯೆ ಮೂಲಕವೂ ಪ್ರಜ್ವಲ್ ಅವರನ್ನ ಕರೆತರಬಹುದು. ಮೊದಲಿಗೆ ಯಾವ ದೇಶದಲ್ಲಿದ್ದಾನೆಂಬ ಮಾಹಿತಿ ಸಂಗ್ರಹಿಸಬೇಕು. ಆ ದೇಶದೊಂದಿಗೆ ಆರೋಪಿ ಪತ್ತೆಗೆ ಪ್ರಕ್ರಿಯೆ ಆರಂಭವಾಗುತ್ತೆ. ಬಳಿಕ ಆರೋಪಿ ವಶಕ್ಕೆ ಪಡೆದು ಇಲ್ಲಿನ ವಿದೇಶಾಂಗ ಇಲಾಖೆಗೆ ಮಾಹಿತಿ ರವಾನಿಸುತ್ತೆ. ನಂತರ ಹಸ್ತಾಂತರ ಪ್ರಕ್ರಿಯೆ ಮೂಲಕ ಆರೋಪಿಯನ್ನ ಕಳುಹಿಸಲಾಗುತ್ತೆ. ಗಡೀಪಾರು ಮಾಡೋದಾದ್ರೆ ಆ ದೇಶದ ಕೋರ್ಟ್ನ ಅನುಮತಿ ಪಡೆದು ಗಡೀಪಾರು ಮಾಡಲಾಗುತ್ತೆ. ಭಾರತೀಯ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪತ್ರ ರವಾನಿಸಿದ್ದಾರೆ. ಹೀಗಾಗಿ ಭಾರತೀಯ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವಾಗ ದೇಶಕ್ಕೆ ವಾಪಸ್ ಆಗ್ತಾರೆ ಎನ್ನುವುದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಹರೀಶ್, TV9, ನವದೆಹಲಿ.